ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಡೆಡ್ಲೈನ್ ಮುಗಿಯುವ ಮೊದಲೇ ಭಾರಿ ದಾಳಿಯನ್ನು ನಡೆಸಿರುವಂತದ್ದು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ಅಟ್ಯಾಕ್. ಡೆಡ್ಲೈನ್ ಮುಗಿಯುವ ಮೊದಲೇ ಭಾರಿ ದಾಳಿ. ಇರಾನ್ನ ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್. ಇರಾನ್ನ ವಸತಿ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ಶಹರಿಯಾರ್ ಸೇರಿ ಹಲವೆಡೆ ಇಸ್ರೇಲ್ ದಾಳಿ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ 25 ಮಂದಿ ಬಲಿಯಾಗಿದ್ದಾರೆ. ಟೆಹರಾನ್ ಪ್ರಾಂತ್ಯದ ಪಶ್ಚಿಮದಲ್ಲಿರುವಂತಹ ಶಹರಿಯಾರ್, ಟೆಹರಾನ್ ಪ್ರಾಂತ್ಯದಲ್ಲಿ ನಾಗರಿಕ ಪ್ರದೇಶಗಳು ಹಾನಿಯಾಗಿವೆ. ಕಳೆದ 24 ಗಂಟೆಯಲ್ಲಿ 25 ಜನರ ಮಾರಣ ಹೋಮ ಆಗಿದೆ. ದಾಳಿಯಲ್ಲಿ 15ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿರುವಂಥದ್ದು. ವಸತಿ ಪ್ರದೇಶದಲ್ಲಿ ಜೋರು ಗುಂಡಿನ ಚಕಮಕಿ. ಇರಾನ್ ನಾಗರಿಕ ಸುರಕ್ಷತೆ ಬಗ್ಗೆ ಭಾರಿ ಕಳವಳ ವ್ಯಕ್ತವಾಗ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಅನ್ನು ನಡೆಸ್ತಾ ಇದೆ. ಡೆಡ್ಲೈನ್ ಮುಗಿಯುವ ಮೊದಲೇ ಭಾರಿ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿರುವಂಥದ್ದು. ಇರಾನ್ನ ಪ್ರಮುಖ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನು ನಡೆಸ್ತಾ ಇದೆ ಇಸ್ರೇಲ್. ಇರಾನ್ನ ವಸತಿ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ. ಇರಾನ್ನ ಶಹರಿಯಾರ್ ಸೇರಿ ಹಲವೆಡೆ ದಾಳಿ ನಡೀತಾ ಇರುವಂಥದ್ದು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ 25 ಮಂದಿ ಬಲಿಯಾಗಿದ್ದಾರೆ. ಟೆಹರಾನ್ ಪ್ರಾಂತ್ಯದ ಪಶ್ಚಿಮದಲ್ಲಿರುವಂತಹ ಶಹರಿಯಾರ್, ಟೆಹರಾನ್ ಪ್ರಾಂತ್ಯದಲ್ಲಿ ನಾಗರಿಕ ಪ್ರದೇಶಗಳು ಹಾನಿಯಾಗಿವೆ. 25 ಮಂದಿ ಬಲಿಯಾಗಿರುವಂಥದ್ದು. 15ಕ್ಕೂ ಹೆಚ್ಚು ಜನಗಳಿಗೆ ಗಾಯ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ನೋಡಿ, ಅಮೆರಿಕ ಏನು ಹಿಂದೆ ಸರಿದು ಬಿಡ್ಬೋದು, ಆಗಲಿಲ್ಲ ಅಂತ ಒಪ್ಕೊಂಡು ಆಗಿರ್ಬೋದು, ಅಥವಾ ಯುದ್ಧಕ್ಕೆ ಏನೋ ಒಂದು ರೀಸನನ್ನು ಕೊಟ್ಟು ಹಿಂದೆ ಸರಿದು ಬಿಡ್ಬೋದು. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಇರುವಂಥ ಯುದ್ಧ ಸತತವಾಗಿ ಇರುವಂಥದ್ದು. ಅಲ್ಲಿ ಅವ್ರದ್ದೇ ಆದಂಥ ಒಂದಿಷ್ಟು ಕಂಡೀಷನ್ಸು, ಒಪ್ಪಂದಗಳಿದ್ದಾವೆ. ಏನು ಇರಾನ್ ನ್ಯೂಕ್ಲಿಯರನ್ನು ತಯಾರು ಮಾಡುತ್ತೆ, ನ್ಯೂಕ್ಲಿಯರನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು, ಅದು ತಯಾರು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ನ ಗುರಿ ಇರುವಂಥದ್ದು. ಆದರೆ ಇರಾನ್ ನಾವು ಯಾವುದೇ ರೀತಿಯಾದಂಥ ನ್ಯೂಕ್ಲಿಯರ್ಗಳನ್ನು ಮಾರ್ಪಾಡು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸ್ಪಷ್ಟನೆಯನ್ನು ಕೊಡುತ್ತೆ. ಆದರೂ ಸಹಿತ ನ್ಯೂಕ್ಲಿಯರ್ ತಯಾರಿ ನಡೆಸ್ತಾ ಇದೆ ಇರಾನ್ ಅನ್ನುವಂಥದ್ದು ತಿಳಿದು ಬರುತ್ತೆ. ಅದಾದಮೇಲೆ ಇಸ್ರೇಲ್ ಈಗ ನೋಡಿ, ಹೆಚ್ಚಿನ ಪರ್ಸೆಂಟೇಜ್ನಲ್ಲಿ 90-90% ನ್ಯೂಕ್ಲಿಯರ್ ತಯಾರಿಕೆ ಬಂದು ತಲುಪ್ತು ಅಂತ ಅಂದರೆ ಇದರಿಂದ ಇಸ್ರೇಲ್ಗೆ ದೊಡ್ಡ ಮಟ್ಟದ ಹಾನಿ ಆಗುತ್ತೆ. ಆಗ ಇರಾನ್ ಕಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಯುದ್ಧ ನಡೀತು ಅಂತ ಅಂದರೆ ಇಸ್ರೇಲೇ ಸೋಲನ್ನು ಉಣ್ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇರಾನ್ ಮೇಲೆ ಇಸ್ರೇಲ್ ಪದೇ ಪದೇ ದಾಳಿಯನ್ನು ನಡೆಸುತ್ತೆ. ಬಟ್ ಈ ಒಂದು ಈಗ ನಡೆದಿರುವಂಥ ಇಸ್ರೇಲ್ ದಾಳಿಗೆ 25 ಮಂದಿ ಬಲಿ ಆಗಿರುವಂಥದ್ದು. 15ಕ್ಕೂ ಹೆಚ್ಚು ಜನಗಳಿಗೆ ಗಾಯ ಆಗಿದೆ ಅನ್ನುವಂಥ ಇನ್ಫಾರ್ಮೇಷನ್ ಇದೆ. ಇರಾನ್ನ ಪ್ರಮುಖ ನಗರಗಳನ್ನು, ನಾಗರಿಕರ ನೆಲೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸ್ತಾ ಇರುವಂಥದ್ದು.